ಗಣೇಶ ಹಾಗೂ ಪರಶುರಾಮರ ಮಧ್ಯೆ ಭಯಾನಕ ಯುದ್ಧ ನಡೆದಿದ್ದಾದ್ರೂ ಯಾಕೆ? ಗಣಪ ಏಕದಂತನಾಗಲು ಪರಶುರಾಮರೇ ಕಾರಣನ? ಹಾಯ್ ಹಲೋ ನಮಸ್ಕಾರ, ನಿಮ್ಮೆಲ್ಲರಿಗೂ ಜಗವೇ ದೇವಾಲಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಗಣೇಶ ಹಾಗೂ ಪರಶುರಾಮರ ಮಧ್ಯೆ ನಡೆಯುವ ಆ ಭಯಾನಕ ಯುದ್ಧದ ಕಥೆ ನಿಮ್ಮಲ್ಲಿ ಎಷ್ಟು ಜನ ಗೊತ್ತು? ಈ ಹಿಂದಿನ ವಿಡಿಯೋಗಳಲ್ಲಿ ಗಜಾನನನ ಜನನ ಹೇಗಾಯ್ತು, ಗಣಪ ವಿಘ್ನಗಳಿಗೆ ಅಧಿಪತಿ ಹೇಗಾದ, ಗಣೇಶ ಚತುರ್ಥಿಯಂದು ಚಂದ್ರನ್ಯಾಕೆ ನೋಡಬಾರದು, ತುಳಸಿ ಗಣೇಶರ ಪರಸ್ಪರ ಶಾಪದ ಕತೆ ಹಾಗೂ ಗಣೇಶನ ವೈವಾಹಿಕ ಜೀವನದ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಗಣೇಶ ಹಾಗೂ ಪರಶುರಾಮರ ಮಧ್ಯೆ ನಡೆದಂತಹ ಭಯಾನಕ ಯುದ್ಧದ ಕಥೆಯನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಭೂಮಿಯ ಮೇಲೆ ಸತತವಾಗಿ 21 ಬಾರಿ ಕ್ಷತ್ರಿಯ ಭ್ರಷ್ಟರಾಜರನ್ನ ನಾಶ ಮಾಡಿದವರು ಪರಶುರಾಮರು. ಪರಶುರಾಮರು ಇಂದಿಗೂ ಕೂಡ ಜೀವಂತವಾಗಿದ್ದು ಮಹಾವಿಷ್ಣುವಿನ 10ನೆಯ ಅವತಾರವಾದ ಕಲ್ಕಿಯ ಅವತಾರಕ್ಕೆ ಕಾಯ್ತಿದ್ದಾರೆ. ಪರಶುರಾಮರು ಸಾಕ್ಷಾತ್ ಪರಶಿವನಿಂದಲೇ ಪರಶು ಆಯುಧವನ್ನ ವರವಾಗಿ ಪಡೆದಿದ್ದವರು. ಇನ್ನು ಗಣಪ ಸಾಕ್ಷಾತ್ ಪರಮೇಶ್ವರ ಹಾಗೂ ಪಾರ್ವತಿಯ ಸುಪುತ್ರ. ಅಷ್ಟಕ್ಕೂ ಇವರಿಬ್ಬರ ಮಧ್ಯೆ ಯುದ್ಧ ಯಾಕಾಯ್ತು ಹೇಳ್ತೀನಿ ಕೇಳಿ. ಒಮ್ಮೆ ಪರಮೇಶ್ವರನು ಧ್ಯಾನಾವಸ್ಥೆಯಲ್ಲಿರೋ ಸಮಯದಲ್ಲಿ ಋಷಿಗಳು ಹಾಗೂ ದೇವತೆಗಳು ಶಿವಪ್ಪನನ್ನ ನೋಡಲು ಬರತೊಡಗಿದರು. ಇದರಿಂದ ಶಿವಪ್ಪನ ಧ್ಯಾನ ಭಂಗವಾಗ್ತಿತ್ತು. ಈ ಕಾರಣಕ್ಕೆ ಶಿವಪ್ಪ ತಮ್ಮ ಪುತ್ರನಾದ ಗಣೇಶನನ್ನ ಕರೆದು, ನನ್ನ ಧ್ಯಾನ ಪೂರ್ಣವಾಗುವವರೆಗೂ ಯಾರನ್ನು ನನ್ನ ಬಳಿ ಬರಲು ಬಿಡಬೇಡ ಎಂದು ಹೇಳಿ ಧ್ಯಾನಕ್ಕೆ ಹೊರಟು ಹೋದ್ರು. ಇತ್ತ ಗಣೇಶ ತನ್ನ ತಂದೆಯ ಆದೇಶದಂತೆ ಕಾವಲಿಗಾಗಿ ಮುಖ್ಯ ದ್ವಾರದ ಬಳಿ ನಿಂತ. ಇದೇ ಸಮಯಕ್ಕೆ ಅಲ್ಲಿಗೆ ಪರಶುರಾಮರು ಬಂದ್ರು. ಆಗ ಗಣೇಶ ಪರಶುರಾಮರನ್ನ ಒಳಗೆ ಹೋಗೋದಕ್ಕೆ ಬಿಡ್ಲಿಲ್ಲ. ಇದರಿಂದ ಕೋಪಗೊಂಡ ಪರಶುರಾಮರು, ಹೇ ಗಜಮುಖ ಬಾಲಕ, ನನ್ನ ಮಾರ್ಗವನ್ನು ತಡೆಯುವ ದುಸ್ಸಾಹಸ ಮಾಡಿದ ನೀನು ಯಾರು? ಯಾಕೆ ನನ್ನ ಮಾರ್ಗದಲ್ಲಿ ಅಡ್ಡಿಯಾಗಿರುವೆ? ಆಗ ಗಣೇಶ ಅಷ್ಟೇ ವಿನಮ್ರತೆಯಿಂದ, ನಾನು ಪಾರ್ವತಿನಂದನ ಮಹಾದೇವನ ಪುತ್ರ ಗಣೇಶ. ನನ್ನ ತಂದೆ ಧ್ಯಾನಾವಸ್ಥೆಯಲ್ಲಿದ್ದಾರೆ. ಅವರ ಆದೇಶದಂತೆ ಯಾರನ್ನು ಒಳಗೆ ಪ್ರವೇಶಿಸದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿದೆ. ನೀವು ಕೂಡ ಅವರನ್ನು ಈಗ ಭೇಟಿ ಮಾಡುವಂತಿಲ್ಲ ಎಂದು ಹೇಳುತ್ತಾನೆ. ಅದಕ್ಕೆ ಪರಶುರಾಮರು, ನಾನು ಮಹಾದೇವನ ಪರಮ ಶಿಷ್ಯ ಪರಶುರಾಮ. ನಾನು ನನ್ನ ಆರಾಧ್ಯ ದೈವವಾಗಿರುವ ಪರಮೇಶ್ವರರನ್ನು ಭೇಟಿ ಮಾಡುವುದನ್ನು ತಡೆಯಲು ಸಾಧ್ಯವಿಲ್ಲ. ಈ ಕೂಡಲೇ ನನ್ನ ಮಾರ್ಗದಿಂದ ಪಕ್ಕಕ್ಕೆ ಸರಿ ಎಂದು ಹೇಳಿ ಮುಂದೆ ಹೋಗಲು ಪ್ರಯತ್ನಿಸುತ್ತಾರೆ. ಆಗ ಗಣಪ ಪರಶುರಾಮರನ್ನ ಬಲವಂತವಾಗಿ ತಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಅವರಿಬ್ಬರ ನಡುವೆ ಯುದ್ಧ ಪ್ರಾರಂಭವಾಗುತ್ತೆ. ನೋಡ್ತಾ ಆ ಯುದ್ಧ ಭೀಕರ ಸ್ವರೂಪವನ್ನ ಪಡೆಯುತ್ತೆ. ಆಗ ಪರಶುರಾಮರು ಗಣೇಶನ ಮೇಲೆ ದಿವ್ಯಾಸ್ತ್ರಗಳನ್ನ ಪ್ರಯೋಗಿಸೋದಕ್ಕೆ ಪ್ರಾರಂಭಿಸ್ತಾರೆ. ಆದ್ರೆ ಗಣೇಶ ಪರಶುರಾಮರ ಎಲ್ಲಾ ದಿವ್ಯಾಸ್ತ್ರಗಳನ್ನ ವಿಫಲಗೊಳಿಸ್ತಾನೆ. ನಂತರ ಗಣೇಶ ತನ್ನ ದೇಹವನ್ನ ದೈತ್ಯಾಕಾರಗೊಳಿಸಿ ಪರಶುರಾಮರನ್ನ ಒಂದೇ ಕೈನಲ್ಲಿಡಿದು ಮೇಲಕ್ಕೆ ಎತ್ತುತ್ತಾನೆ. ಇದರಿಂದ ಕ್ರೋಧಿತರಾದ ಪರಶುರಾಮರು ಪರಮೇಶ್ವರರು ತಮಗೆ ನೀಡಿದ್ದ ದಿವ್ಯಾಸ್ತ್ರವಾದ ಪರಶುವಿನಿಂದ ಗಣೇಶನ ಮೇಲೆ ಪ್ರಹಾರ ಮಾಡ್ತಾರೆ. ಅಲ್ಲಿಯ ತನಕ ಅನೇಕ ದಿವ್ಯಾಸ್ತ್ರಗಳನ್ನು ತಡೆದ ಗಣೇಶ ಇದನ್ನು ಸಹ ತಡಿಬಹುದಿತ್ತು. ಆದ್ರೆ ತನ್ನ ತಂದೆ ನೀಡಿದ್ದ ಪರಶು ಆಯುಧಕ್ಕೆ ಅಪಮಾನವಾಗಬಾರದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅದನ್ನ ತಡೆಯೋದಿಲ್ಲ. ಆಗ ಆ ದಿವ್ಯ ಪರಶು ಗಣೇಶನ ದಂತವನ್ನು ಕತ್ತರಿಸುತ್ತೆ. ಇದರಿಂದ ಗಣೇಶನ ದಂತ ಖಂಡವಾಗುತ್ತೆ. ಮುರಿದ ದಂತದಿಂದ ಅತ್ಯಂತ ನೋವಿಗೀಡಾಗಿ ತನ್ನ ತಾಯಿಯನ್ನ ಕರೀತಾನೆ. ಆಗ ಪಾರ್ವತಿ ದೇವಿ ಅಲ್ಲಿಗೆ ಪ್ರತ್ಯಕ್ಷವಾಗ್ತಾಳೆ. ನೋವಿನಿಂದ ನರಳುತ್ತಿದ್ದ ಗಣೇಶನನ್ನ ಕಂಡು ಉಗ್ರ ಸ್ವರೂಪವನ್ನ ತಾಳ್ತಾಳೆ. ಆಗ ಪರಶುರಾಮರಿಗೆ ತಮ್ಮ ತಪ್ಪಿನ ಅರಿವಾಗಿ ಪರಮೇಶ್ವರರನ್ನ ಧ್ಯಾನಿಸ್ತಾರೆ. ನಂತರ ಶಿವಪ್ಪ ಪ್ರತ್ಯಕ್ಷವಾಗಿ ಪಾರ್ವತಿ ದೇವಿಯನ್ನ ಶಾಂತಗೊಳಿಸ್ತಾರೆ.
ಅಂದಿನಿಂದ ಗಣಪನು ಏಕದಂತನೆಂದು ಕರೆಯಲ್ಪಟ್ಟನು. ಹೀಗೆ ಗಣಪನ ಒಂದು ದಂತ ಕತ್ತರಿಸಿ ಗಣಪ ಏಕದಂತನಾದ. ಧನ್ಯವಾದಗಳು. ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ಇನ್ನು ಹೆಚ್ಚಿನ ಇದೇ ರೀತಿಯ ವಿಷಯಗಳನ್ನ ತಿಳ್ಕೊಳ್ಳುವಂತಹ ಕುತೂಹಲ ನಿಮಗಿದ್ರೆ ಈ ಕೂಡಲೇ ನಮ್ಮ ಜಗವೇ ದೇವಾಲಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಜಗವೇ ದೇವಾಲಯ ಇನ್ಸ್ಟಾ ಪೇಜ್ನ ಫಾಲೋ ಮಾಡ್ಕೊಳ್ಳಿ.